ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿ ಆಯ್ತಲ್ಲ ಪರಿಸ್ಥಿತಿ. KPSCಯಿಂದ ಮತ್ತೆ ವಿದ್ಯಾರ್ಥಿಗಳಿಗೆ ಆಘಾತ. KS ಪರೀಕ್ಷೆ ಎಡವಟ್ಟು ಹೋರಾಟ, ಕೊನೆಗೂ ಮುಖ್ಯಮಂತ್ರಿಗಳು ಮಣಿದಿದ್ದು ನೋಡಿದ್ದೀವಿ ನಾವು. ಕಾಂಗ್ರೆಸ್ ನಾಯಕರೇ ಇದರ ವಿರುದ್ಧ ಧ್ವನಿ ಎತ್ತಿದ್ದು ಮುಜುಗರಕ್ಕೆ ಕಾರಣ ಆಗಿದ್ದು, ಕೊನೆಗೂ ಸಿದ್ದರಾಮಯ್ಯನವರು ಆಯಿತು ಮರುಪರೀಕ್ಷೆ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದು. ಇದಾದ ಮೇಲೂ ಮತ್ತೆ ಈಗ ವಿದ್ಯಾರ್ಥಿಗಳಿಗೆ ಆಘಾತ ಎದುರಾಗಿದೆ. ಏನದು ಹಾಗಾದರೆ? KPSC ಯಾವಾಗ ಇದನ್ನೆಲ್ಲ ಸರಿ ಮಾಡುತ್ತೆ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮುಖ್ಯಮಂತ್ರಿಗಳೇನೋ ಕೊನೆಗೂ ಮನಸ್ಸು ಮಾಡಿ ಮರುಪರೀಕ್ಷೆ ಮಾಡೋಣ ಅಂತ ಹೇಳಿದ್ರು. ಆದರೆ KPSC ಮಾತ್ರ ವೇಳಾಪಟ್ಟಿ ನಿಗದಿ ಮಾಡ್ತಿಲ್ಲ. 2 ತಿಂಗಳುಗಳ ಒಳಗಾಗಿ ಈ ರೀ ಎಕ್ಸಾಮ್ ಮುಗಿಬೇಕು ಅಂತ ಮುಖ್ಯಮಂತ್ರಿಗಳ ಆದೇಶ ಇದೆ. ಆದಾಗಿಯೂ ಕೂಡ ಇನ್ನೂ ಒಂದು ಕ್ಲಾರಿಟಿ ಸಿಗ್ತಿಲ್ಲ. ಎಷ್ಟು ದಿನ ಆಯಿತು ಈಗ ಆದೇಶ ಬಂದು ಮುಖ್ಯಮಂತ್ರಿಗಳಿಂದ, ಸರ್ಕಾರದಿಂದ? ಇಷ್ಟು ದಿನ ಆದರೂ ಕೂಡ KPSC ಏನು ಮಾಡ್ತೀವಿ ನಾವು ಅಂತಾದ್ರೂ ಹೇಳಬೇಕಲ್ಲ. ಇಂಥ ದಿನ ಮಾಡ್ತೀವಿ, ಮುಂದಿನ ತಿಂಗಳು ಮಾಡ್ತೀವಿ, ಅಟ್ಲೀಸ್ಟ್ ಒಂದು ಅನೌನ್ಸ್ಮೆಂಟ್ ಮಾಡಬೇಕು. ವೇಳಾಪಟ್ಟಿ ಆದಷ್ಟು ಬೇಗ ನಿಗದಿ ಮಾಡಬೇಕು. ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಿಲ್ಲ. ಕರ್ನಾಟಕ ಲೋಕಸೇವಾ ಆಯೋಗ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಕ್ಕೆ ನಡೆಸಬೇಕಾದ ಮರುಪರೀಕ್ಷೆ ಈವರೆಗೂ ಯಾವುದೇ ಕ್ಲಾರಿಟಿ ಸಿಗದೆ 1.2 ಲಕ್ಷ ವಿದ್ಯಾರ್ಥಿಗಳು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ತಮ್ಮ ಭವಿಷ್ಯ ಏನು ಅಂತ ಅವ್ರಿಗೆ ಉತ್ತರ ಕೊಡೋರು ಯಾರೀಗ? ಮುಖ್ಯಮಂತ್ರಿಗಳೇನೋ ಆಯಿತು, ಒತ್ತಡ ಬಂತು, ಮಾಡಿಬಿಡಿ ಅಂತ ಹೇಳಿಬಿಟ್ರು. ಬಟ್ ಸರ್ಕಾರನೂ ಫಾಲೋ ಅಪ್ ಮಾಡ್ತಿಲ್ಲ. KPSCಗೆ ಟೆನ್ಷನ್ನೇ ಇಲ್ಲ. ನೋಡಿ, 27ನೇ ತಾರೀಕು ನಡೆದ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯಲ್ಲಿನ ದೋಷದ ಕಾರಣದಿಂದಾಗಿ ರದ್ದುಗೊಳಿಸಿ ಮತ್ತೆ ಎಕ್ಸಾಮ್ ಮಾಡಿ ಅಂತ ಹೇಳಿದ್ರು. ಮುಂದಿನ 2 ತಿಂಗಳುಗಳ ಒಳಗಾಗಿ ಮತ್ತೆ ಪೂರ್ವಭಾವಿ ಪರೀಕ್ಷೆ ನಡೆಸಿ ಅಂತ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿದ್ದಾರೆ. ಈವರೆಗೂ ಆಯೋಗ ಯಾವ ಸ್ಪಷ್ಟತೆ ಕೊಡ್ತಿಲ್ಲ. ಹಾಗಾಗಿ 2 ಲಕ್ಷ ವಿದ್ಯಾರ್ಥಿಗಳ ಮುಂದಿನ ಕಥೆ ಏನು ಅನ್ನುವಂಥ ಪ್ರಶ್ನೆ ಎದ್ದಿರೋದು. ಆಯೋಗದ ಪ್ರಕಟಣೆಗೆ ಕಾದು ಕೂತ್ಕೊಂಡಿದ್ದಾರೆ. ಮರುಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ನಿರ್ಧಾರ ಪ್ರಕಟ ಮಾಡಿದ್ರು ಮುಖ್ಯಮಂತ್ರಿಗಳು. ಆಯೋಗದಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಹೌದು, ನಾವು ಮರುಪರೀಕ್ಷೆ ಮಾಡ್ತೀವಿ ಅಂತಲೂ ಹೇಳ್ತಿಲ್ಲ ಅವರು. ಮುಖ್ಯಮಂತ್ರಿಗಳು ಹೇಳಿದ್ದು ಅಲ್ಲಿಗೆ ಫೈನಲ್ಲು. CM ನಿರ್ಧಾರ ಮಾಡಿದ್ರಲ್ಲ ಅಪ್ಪ, ನಿಟ್ಟುಸಿರು ಬಿಡುವಷ್ಟೊತ್ತಿಗೆ ವಿದ್ಯಾರ್ಥಿಗಳು ಏನು ಮಾಡುತ್ತೆ KPSC ಅನ್ನೋ ಟೆನ್ಷನ್ ಶುರುವಾಗಿದೆ. ಈಗ ಮರುಪರೀಕ್ಷೆ ಮಾಡ್ತೀವಿ, ಅಟ್ಲೀಸ್ಟ್ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನಾದರೂ ನಿಗದಿಪಡಿಸಿ ಅನೌನ್ಸ್ಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಪರೀಕ್ಷೆಗೆ ಪ್ರಿಪರೇಷನ್ ಶುರು ಮಾಡಬಹುದು. ತ್ರಿಶಂಕು ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಪಾಪ KS. ನಾವು ಪಾಸ್ ಮಾಡಬೇಕು ಅಂತ ಎಷ್ಟೋ ವರ್ಷಗಳಿಂದ ಎಕ್ಸಾಮ್ ಆಗೋದೇನು ಪದೇ ಪದೇ ಆಗುತ್ತಾ? ಇಷ್ಟು ವರ್ಷಗಳ ಬಳಿಕ ಒಂದು ಚಾನ್ಸ್ ಸಿಕ್ಕಿತ್ತು, ಅಲ್ಲೂ ಹಿಂಗಾಯಿತು, ಎಡವಟ್ಟಾಯಿತು. ಅದು ಯಾರ ತಪ್ಪಿಂದ ಆಯಿತು? KPSC ಅವ್ರ ತಪ್ಪಿಂದ ತಾನೇ ಆಗಿದ್ದು. ಇಷ್ಟಾದ ಮೇಲೂ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೂಡ ನಿಗದಿ ಮಾಡ್ತಿಲ್ಲ. ಕನಿಷ್ಠ ಮಾಹಿತಿ ಕೂಡ ಇಲ್ಲ. ಬೇರೆ ಬೇರೆ ಪರೀಕ್ಷೆ ಎದುರಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳೋರು ಇದ್ದಾರೆ. ಈಗ ಇದು ಬರೆಯೋದಾ, ಬೇರೆ ಬರೆಯೋದಾ, ಇದು ಯಾವಾಗ ಬರುತ್ತೆ, ಅದು ಯಾವಾಗ ಬರುತ್ತೆ ಅನ್ನೋ ಗೊಂದಲದಲ್ಲಿ ಏನೂ ಮಾಡೋದಕ್ಕಾಗದೆ ಸಿಕ್ಕಾಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಅದು ಸಮಸ್ಯೆ ಆಗಿರೋದು. ವಿದ್ಯಾರ್ಥಿಗಳಿಗೆ ಯಾಕೆ ಟೆನ್ಷನ್ ಅಂತ ಕೇಳಿದ್ರೆ, ಮೌಖಿಕವಾಗಿ ಆಗಿರೋ ಆದೇಶ 27ನೇ ತಾರೀಕು ನಡೆದಿದ್ದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಯೋಗದಿಂದ ಸರ್ಕಾರಕ್ಕಿನ್ನೂ ಒಂದು ವರದಿ ಕೂಡ ಅಧಿಕೃತವಾಗಿ ಸಲ್ಲಿಕೆಯಾಗಿಲ್ಲ. ಒಂದು ಬಾರಿ CM ಆಯೋಗದ ಪ್ರತಿನಿಧಿಗಳನ್ನು ಭೇಟಿಯಾಗಿ ಮೌಖಿಕವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅವರಷ್ಟೇ. CM ಗರಂ ಆಗಿದ್ದು ಬಿಟ್ಟರೆ ಯಾವುದೇ ಬೆಳವಣಿಗೆ ಮುಂದೆ ಅದು ಪ್ರಾಸೆಸ್ ಏನೂ ಆಗೇ ಇಲ್ವಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವರೇನು ಮಾಡ್ತಾರಾ ಬಿಡ್ತಾರಾ ಅನ್ನೋ ಟೆನ್ಷನ್ನು. ಪ್ರಕ್ರಿಯೆಯ ಭಾಗವಾಗಿ ಆಯೋಗದ ಕಾರ್ಯದರ್ಶಿ ಪರೀಕ್ಷೆಯಲ್ಲಿನ ವ್ಯತ್ಯಾಸದ ಕುರಿತು ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿತ್ತು. ಈಗ ವಿದ್ಯಾರ್ಥಿಗಳು ಎಷ್ಟು ತಪ್ಪಿದೆ ಅಂತ ಹೇಳ್ತಿದ್ದಾರೋ ಅದನ್ನು KPSC ಒಪ್ಕೊಳ್ತಿಲ್ಲ. ಬೇರೆ ರೀತಿಯಲ್ಲಿ ಹೇಳ್ತಿದ್ದಾರೆ. ಈಗ ಬರದವ್ರಿಗೂ ಗೊತ್ತಿರುತ್ತೆ ತಾನೇ ಎಷ್ಟು ಮಿಸ್ಟೇಕ್ಸು ಅಂತ ಪಟ್ಟಿ ಮಾಡ್ಕೊಂಡಿದ್ದಾರೆ. ಅವ್ರ ಪರವಾಗಿ ನಿಂತಿರೋ ಹೋರಾಟ ಮಾಡಿದವರೆಲ್ಲ ಪಟ್ಟಿ ಮಾಡಿ ಲಿಸ್ಟ್ ಕೊಡ್ತಿದ್ದಾರೆ, ಇಂತಿಷ್ಟು ತಪ್ಪುಗಳು ಅಂತ. ಬಟ್ ಅಷ್ಟು ತಪ್ಪು ಇರಲಿಲ್ಲ ಅಂತ KPSC ವಾದ ಮಾಡ್ತಿದೆ. ಅದ್ರ ಬಗ್ಗೆ ಒಂದು ಅಧಿಕೃತ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿಲ್ಲ. ಹಾಗೆ ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡಿಬೇಕಾಗತ್ತೆ. ಅಲ್ಲಿ ವಿಶ್ಲೇಷಣೆ ನಡೆಸಬೇಕು. ಮುಂದೆ ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಸೋ ಬಗ್ಗೆ ಪರಾಮರ್ಶೆ ಮಾಡಬೇಕು. ಈಗ ತಪ್ಪಾಗಿದೆ, ಮತ್ತೆ ತಪ್ಪಾಗಲ್ಲ ಅಂತ ಏನು ಗ್ಯಾರಂಟಿ? ಅದನ್ನು ಸರಿ ಮಾಡೋ ಬಗ್ಗೆ ಪರಾಮರ್ಶೆ ಮಾಡಬೇಕು. ಪ್ರತಿ ಮಂಗಳವಾರ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯುತ್ತೆ. ಈ ಬೆಳವಣಿಗೆ ಬಳಿಕ ನಡೆದ ಸಭೆಯಲ್ಲಿ ಪರೀಕ್ಷೆ ಕುರಿತು ಹೆಚ್ಚು ಚರ್ಚೆನೇ ಮಾಡಿಲ್ಲ ಅನ್ನೋದು ಆಕ್ರೋಶ ಮತ್ತು ಆತಂಕಕ್ಕೆ ಕಾರಣ ಆಗಿರೋದು. ಸಭೆಯ ಹೊರತಾಗಿ ಸದಸ್ಯರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಅಂತ ಈಗ ಮೂಲಗಳಿಂದ ಈ ಆಕಾಂಕ್ಷಿಗಳಿಗೆ, ಅಭ್ಯರ್ಥಿ ಯಾರ್ಯಾರು ಟೆನ್ಷನಲ್ಲಿದ್ದಾರೋ ಅವ್ರಿಗೆ ಗೊತ್ತಾಗ್ತಿರೋದು. ಇನ್ನೂ ಟೆನ್ಷನ್ಗೆ ಕಾರಣ ಆಗಿದೆ. KS ಪೂರ್ವಭಾವಿ ಪರೀಕ್ಷೆಗೆ ಒಟ್ಟು 2,10,916 ಅಭ್ಯರ್ಥಿಗಳು ನೋಂದಾಯಿಸ್ಕೊಂಡಿದ್ರು. ಅದರಲ್ಲಿ 1,31,000 ಏನೋ ಹಾಜರಾಗಿದ್ರು. ಈಗ ಅವತ್ತು ಹಾಜರಾಗದವ್ರಿಗೆ ಮಾತ್ರ ಅವಕಾಶ ಕೊಡಬೇಕು ಅಥವಾ ಅರ್ಜಿ ಹಾಕಿದವರು ಎಲ್ರಿಗೂ ಅವಕಾಶ ಕೊಡಬೇಕು?
ಇದಕ್ಕೆ ಸ್ಪಷ್ಟತೆ ಇಲ್ಲ. ಅಭ್ಯರ್ಥಿಗಳಿಗೆ ಅವರ ಸ್ವಂತ ಜಿಲ್ಲೆಯಲ್ಲಿ ಪರೀಕ್ಷೆ ಎದುರಿಸೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಹಾಗಾಗಿ ಅಭ್ಯರ್ಥಿಗಳು ವಸತಿ, ಸಂಚಾರ ಎಲ್ಲದರಲ್ಲೂ ಕಷ್ಟ ಆಗಿಬಿಟ್ಟಿತ್ತು. ಮರುಪರೀಕ್ಷೆಯಲ್ಲಿ ಅವರದ್ದೇ ಜಿಲ್ಲೆ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆ ಇದೆ. ಇಷ್ಟೆಲ್ಲ ತೊಂದರೆ ಆದಮೇಲಾದರೂ ಸರಿಯಾಗಿ ನಿಭಾಯಿಸತ್ತಾ KPSC ಅದಕ್ಕೂ ಗೊತ್ತಿಲ್ಲ, ಪ್ರಶ್ನೆಗೆ ಉತ್ತರ ಇಲ್ಲ. ಪ್ರಶ್ನೆ ಪತ್ರಿಕೆ ವಿಷಯವಾರು ಅಂಕ ವಿಂಗಡಣೆ ನಿಯಮ ಪಾಲಿಸಿಲ್ಲ, ಕರೆಂಟ್ ಆಫೀಸರ್ಸ್ಗೆ ಆದ್ಯತೆ ಇರಲಿಲ್ಲ ಅನ್ನೋ ದೂರಿದೆ. ಹೀಗಾಗಿ ಪ್ರಶ್ನೆ ಪತ್ರಿಕೆ ಚೌಕಟ್ಟಿನ ಬಗ್ಗೆ ಮರು ವಿಮರ್ಶೆ ಅನಿವಾರ್ಯ ಅನ್ನೋದೊಂದು ಕಂಪ್ಲೇಂಟ್ ಇದೆ. ಅದರ ಬಗ್ಗೆ ಸರಿಯಾದ ಚರ್ಚೆ ಇಲ್ಲ. ಇದನ್ನೆಲ್ಲ ನಿರ್ಧರಿಸೋರು ಯಾರು? ಹಾಗಾದರೆ ಯಾವಾಗ ಇದೆಲ್ಲ ಚರ್ಚೆಯಾಗತ್ತೆ, ಯಾವಾಗ ತಾತ್ಕಾಲಿಕ ವೇಳಾಪಟ್ಟಿಯನ್ನಾದರೂ ನಿಗದಿ ಮಾಡಿಕೊಡುತ್ತೆ ಅನ್ನೋದು ವಿದ್ಯಾರ್ಥಿಗಳ ಜೀವನದ ಜೊತೆಗೆ KPSC ಆಡ್ತಿರುವಂಥ ಚೆಲ್ಲಾಟವನ್ನು ತೋರಿಸ್ತಾ ಇದೆ. ಇದರ ನಡುವೆ ವಿವಾದಾತ್ಮಕವಾದ ಒಂದು ನೇಮಕಾತಿನೂ ಆಗಿದೆ. ಕಾಂಗ್ರೆಸ್ನಲ್ಲಿ ಸರ್ಕಾರದ ಮಟ್ಟದಲ್ಲಿಯೇ ತೀವ್ರ ವಿರೋಧದ ನಡುವೆ ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ಕುವೆಂಪು ವಿವಿ ಪ್ರಾಧ್ಯಾಪಕ ಡಾಕ್ಟರ್ ಭೋಜ್ಯ ನಾಯಕ್ ಅವ್ರನ್ನ ನೇಮಕ ಮಾಡಿರೋದು. ಅವರ ವಿರುದ್ಧ ಬಹಳಷ್ಟು ಆರೋಪಗಳಿವೆ, ಅಸಮಾಧಾನ ಇದೆ. ಈಗ ಪರೀಕ್ಷಾಂಗದ ಕುಲಸಚಿವರಾಗಿದ್ದರು. ಭೋಜ್ಯ ನಾಯಕ್ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿವೆ. ವಿಚಾರಣೆ ಬಾಕಿ ಇರುವಾಗಲೇ ಅವ್ರನ್ನ ಹೆಂಗೆ ನೇಮಕ ಮಾಡಿದ್ರು ಅನ್ನೋದು ಈಗ ಪಕ್ಷದ ನಿಷ್ಠರು ಕಾಂಗ್ರೆಸ್ನ ಒಳಗಡೆನೆ ಒಂದಿಷ್ಟು ಜನ ಪ್ರಶ್ನೆ ಮಾಡ್ತಿರೋದು. ಅವರು ಕುಲಸಚಿವರಾಗಿದ್ದ ಅವಧಿಯಲ್ಲೇ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಆರೋಪದ ಕುರಿತು ಲೋಕಾಯುಕ್ತದಲ್ಲಿ ದೂರಿದೆ. ಅದಿನ್ನೂ ಕ್ಲಿಯರ್ ಆಗಿಲ್ಲ. ಈಗ ಹೆಂಗೆ ನೇಮಕ ಮಾಡಿದ್ರು ಅಂತ ಅಸಮಾಧಾನ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಜನ ಎತ್ತಿದ್ದಾರೆ. 23 ಆಗಸ್ಟ್ನಲ್ಲಿ CM ಸಿದ್ದರಾಮಯ್ಯನವರು 2023 ಆಗಸ್ಟಲ್ಲಿ CM ಸಿದ್ದರಾಮಯ್ಯನವರು ಇವರ ಹೆಸರನ್ನು ಶಿಫಾರಸು ಮಾಡಿದ್ರು. ದಾಖಲೆ ಬಹಿರಂಗವಾದ ಬೆನ್ನಲ್ಲೇ ಅವರ ಹೆಸರು ಕೈ ಬಿಡಲಾಗಿತ್ತು. 2024 ಜೂನ್ 19ರಂದು ಪುನಃ ಅವರ ಹೆಸರನ್ನೇ ಶಿಫಾರಸು ಮಾಡಿರೋದು ಹೆಂಗೆ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಿದು ಪಕ್ಷಪಾತನ ಮತ್ತೊಂದ? ಯಾರು ಇದನ್ನು ಶಿಫಾರಸು ಮಾಡಿದ್ದು? ಮತ್ತು ಕೈ ಬಿಡಲಾದ ಮೇಲೆ ಮತ್ತೆ ಇವರನ್ನೇ ತಂದು ಕೂರಿಸಿದ್ದು ಯಾಕೆ ಅನ್ನೋದೆಲ್ಲ ಪ್ರಶ್ನೆಯಾಗಿವೆ. 58 ತಪ್ಪುಗಳಿವೆ ಅಂತ ಅಭ್ಯರ್ಥಿಗಳೆಲ್ಲ ವಾದ ಮಾಡ್ತಿದ್ರೆ 22 ಸಣ್ಣ ಪುಟ್ಟ ದೋಷಗಳು ಅಂತ KPSC ಹೇಳ್ಕೊಳ್ತಾ ಇದೆ. ಈ ರೀತಿ ಎಡವಟ್ಟಾದ ಮೇಲೂ, ಪೆಟ್ಟು ಬಿದ್ದ ಮೇಲೂ ಒಪ್ಪಿಕೊಳ್ತಿಲ್ಲ, ಸರಿ ಮಾಡುವಂಥ ಮನಸ್ಸು ಮಾಡ್ತಿಲ್ಲ. ಮತ್ತು ಇವ್ರ ಕಥೆ ಏನು? ಸರ್ಕಾರ, ಮುಖ್ಯಮಂತ್ರಿಗಳು ಮಾಡಿ ಮರುಪರೀಕ್ಷೆ 2 ತಿಂಗಳ ಒಳಗಡೆ ಅಂತ ಹೇಳಿಬಿಟ್ರೆ ಆಗೋಯ್ತಾ? ಕೊನೆ ಪಕ್ಷ ಇದನ್ನು ಸರಿಯಾಗಿ ಫಾಲೋ ಅಪ್ ಮಾಡಬೇಡ್ವಾ ಸರ್ಕಾರದ ಕಡೆಯಿಂದ? ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋ ತನಕ ಬಿಡಬಾರ್ದು. ಒಬ್ಬರನ್ನ ಯಾರನ್ನಾದ್ರೂ ನೇಮಕ ಮಾಡಬೇಕು ಫಾಲೋ ಅಪ್ ಮಾಡೋಕ್ಕೆ. ಏನು ಮಾಡಿದೆ ಸರ್ಕಾರ ಅನ್ನೋದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಪರೀಕ್ಷೆ ಏನು ಕಥೆ ಅಂತ ಗೊತ್ತಾಗದೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರೋದು ವಿದ್ಯಾರ್ಥಿಗಳು. ಈಗಲಾದರೂ ಯಾರಾದರೂ ಧ್ವನಿ ಎತ್ತಬೇಕಾಗಿದೆ ಇದ್ರ ಪರ. ಸರ್ಕಾರದ ಭಾಗವಾಗಿರೋರೇ ಒಂದು ಸ್ವಲ್ಪ ಆಸಕ್ತಿ ವಹಿಸಿದರೆ ಒಳ್ಳೆಯದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.